ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಫೋನ್ ಬಳಕೆ ಪ್ರಕರಣ ಸಂಬಂಧ ಆಂತರಿಕ ತನಿಖೆ ನಡೆದಿದೆ. ಈ ವರದಿ ಈಗ ಸರ್ಕಾರದ ಕೈ ಸೇರಿದ್ದು ಯಾವ್ಯಾವ ಕೈದಿ ವಿಚಾರಣೆ ವೇಳೆ ಹೇಳಿದ್ದೇನು ಅಂತ ನೀವೇ ನೋಡಿ. ಜಿಂಗಾಲಾಲ ಅಂತ ಮಸ್ತಿ, ಜೈಲಲ್ಲೇ ಎಣ್ಣೆ, ಮಾಂಸದ ಪಾರ್ಟಿ. ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡದ ವಿಡಿಯೋಗಳು ಈಗ ಅಧಿಕಾರಿಗಳ ಬುಡ ಅಲ್ಲಾಡುವಂತೆ ಮಾಡಿವೆ. ಜೈಲು ವಿಡಿಯೋ ವೈರಲ್ ಕೇಸ್ ಆಂತರಿಕ ತನಿಖೆ. ಐವರ ಹೇಳಿಕೆ ದಾಖಲು, ವಿಡಿಯೋ ಮಾಡಿದ್ಯಾಕೆ? ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳು ಮೊಬೈಲ್ ಬಳಸಿದ್ದರ ಬಗ್ಗೆ ಜೈಲು ಅಧಿಕಾರಿಗಳು ಆಂತರಿಕ ತನಿಖೆ ನಡೆಸಿದ್ದಾರೆ. ವೈರಲ್ ಆದ ವಿಡಿಯೋದಲ್ಲಿದ್ದ ವಿಕೃತಕಾಮಿ ಉಮೇಶ್ ರೆಡ್ಡಿ, ಶಂಕಿತ ಉಗ್ರ ಜುಹಾದ್ ಹಮೀದ್ ಶಕೀಲ್, ತರುಣ್ ಕೊಂಡೂರು, ಚೋರ್ ಶಾಹಿದ್ ಹಾಗೂ ಕಾರ್ತಿಕ್ ಯಾನೆ ಚಿಟ್ಟೆಯನ್ನ ಜೈಲು ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆ ವೇಳೆ ಐವರು ಕೂಡ ಭಿನ್ನ ಭಿನ್ನ ಹೇಳಿಕೆಗಳನ್ನ ನೀಡಿದ್ದಾರೆ. ವಿಚಾರಣೆ ವೇಳೆ ಹಿಂದೆ 2023ರಲ್ಲಿ ನನಗೆ ಬೊಡ್ಡಾನಾಗ ಫೋನ್ ನೀಡಿದ್ದ ಅಂತ ಉಮೇಶ್ ರೆಡ್ಡಿ ಹೇಳ್ಕೊಂಡಿದ್ದಾನೆ. ತಾಯಿಯ ಜೊತೆ ಮಾತನಾಡುವಾಗ ಯಾರೋ ಗೊತ್ತಿಲ್ಲದೆ ಚಿತ್ರೀಕರಿಸಿದ್ದಾರೆ ಅಂತ ಹೇಳಿದ್ದಾನೆ. ಇನ್ನು ಐಸಿಸ್ ಉಗ್ರ ಜುಹಾದ್ ಹಮೀದ್ ಶಕೀಲ್ 2 ವರ್ಷಗಳ ಹಿಂದೆ ಬಂದಿಯೊಬ್ಬ ಮೊಬೈಲ್ ನೀಡಿದ್ದ. ಮೊಬೈಲ್ ಕೈಯಲ್ಲಿ ಹಿಡಿದಿದ್ದೇ ವಿನಃ ಮಾತನಾಡಿಲ್ಲ. ಪುನಃ ಮೊಬೈಲ್ ವಾಪಸ್ ಕೊಟ್ಟಿದ್ದೆ. ಮೊಬೈಲ್ ಕೊಟ್ಟವನು ಯಾರು ಅಂತ ನೆನಪಿಲ್ಲ ಅಂದಿದ್ದಾನೆ. ಇನ್ನು ಸ್ಮಗ್ಲಿಂಗ್ ಆರೋಪಿ ತರುಣ್ ಕೊಂಡೂರು ರಾಜು, ಮೊಹಮ್ಮದ್ ಫಾಜಿಲ್ ಖಾನ್ ಎಂಬಾತ 6 ತಿಂಗಳ ಹಿಂದೆ ಮೊಬೈಲ್ ನೀಡಿ ನೆಟ್ವರ್ಕ್ ಬರ್ತಿಲ್ಲ ನೋಡ್ಕೊಡು ಅಂದಿದ್ದ. ಅದನ್ನ ನೋಡಿ ಪುನಃ ವಾಪಸ್ ನೀಡಿದ್ದೆ. ಆ ಮೊಬೈಲ್ ಕೈಯಲ್ಲಿ ಹಿಡಿದಿದ್ದಾಗಲೇ ಯಾರೋ ವಿಡಿಯೋ ಮಾಡಿದ್ದಾರೆ. ಬಳಿಕ ಆತ ನನಗೆ ಆಗಾಗ ಹಣ ನೀಡುವಂತೆ ಪೀಡಿಸುತ್ತಿದ್ದ ಅಂತ ಹೇಳಿದ್ದಾನೆ. ಸದ್ಯ ಈ ಎಲ್ಲರ ಹೇಳಿಕೆ ದಾಖಲಿಸಿರೋ ಜೈಲು ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ. ಆದ್ರೆ ಮೊಬೈಲ್ ಬಂದಿದ್ ಹೇಗೆ ಅನ್ನೋದನ್ನ ಬಿಟ್ಟು ಜೈಲು ಅಧಿಕಾರಿಗಳು ಮೊಬೈಲ್ ಚಿತ್ರೀಕರಿಸಿದ್ದು ಯಾರು ಅಂತ ಬೆನ್ನು ಬಿದ್ದಿರೋದು ಕೆಲ ಅನುಮಾನಗಳಿಗೆ ಕಾರಣವಾಗಿದೆ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.